ರಾಜ ಅವಳಿಗೆ ತನ್ನ ಅರ್ಧ ಸಂಪತ್ತನ್ನು ಕೊಡುವುದಾಗಿ ಆಮಿಷವೊಡ್ಡಿದರೂ ಕೂಡ ಮೋಹಿನಿ ತನ್ನ ಆತ್ಮಗೌರವವನ್ನು ಮಾರಿಕೊಳ್ಳಲಿಲ್ಲ. ನಾನು ಸತ್ತರೂ ಸಾಯುವೆ, ನಿನ್ನ ಕಾಮಕ್ಕೆ ಬಲಿಯಾಗಲಾರೆನು ಎಂದು ಅಬ್ಬರಿಸಿ ಹೇಳಿದ ಕ್ಷಣವೇ ಆ ಕೆಟ್ಟ ಇತಿಹಾಸಕ್ಕೆ ನಾಂದಿ ಆಡಿತು. ಫ್ರೆಂಡ್ಸ್, ಮೋಹಿನಿಯ ಮುಂದೆ ರಾಜನು ತನ್ನ ಸಕಲ ಸಂಪತ್ತಾದ ವಜ್ರ ವೈಡೂರ್ಯ ಮತ್ತು ರತ್ನ ಹವಳಗಳನ್ನು ಇಟ್ಟು, ನೀನು ನನ್ನ ಆಸೆಗೆ ಒಪ್ಪಿಕೊಂಡರೆ ಇಡೀ ರಾಜ್ಯವೇ ನಿನ್ನ ಕಾಲಡಿ ಇರುತ್ತದೆ, ನೀನು ಹೇಳಿದಂತೆ ನಡೆಯುತ್ತದೆ ಎಂದು ಸಿಂಹಾಸನದ ಆಮಿಷವನ್ನು ಹೊಡ್ಡಿದನು. ಮೋಹಿನಿಯು ಆ ಒಡವೆಗಳನ್ನೆಲ್ಲ ನೋಡಿ ನಗುತ್ತಾ ಹೇಳ್ತಾಳೆ, ರಾಜ, ನೀನು ಚಿನ್ನದಿಂದ ದೇಹವನ್ನು ಅಲಂಕರಿಸಬಹುದು, ಆದ್ರೆ ಆತ್ಮವನ್ನು ಕೊಳ್ಳಲು ಸಾಧ್ಯವಿಲ್ಲ. ನನ್ನ ಮನಸ್ಸಿನಲ್ಲಿರುವ ಆ ಶೂರ ಯುವಕನ ಪ್ರೀತಿ ನಿನ್ನ ಈ ಸಾಮ್ರಾಜ್ಯಕ್ಕಿಂತ ದೊಡ್ಡದು ಎನ್ನುತ್ತಾಳೆ. ಈ ಮಾತು ರಾಜನ ಅಹಂಕಾರಕ್ಕೆ ಬಿದ್ದ ದೊಡ್ಡ ಪೆಟ್ಟಾಯಿತು. ಅವಳು ಅಲ್ಲಿಂದ ಹೊರಡಲು ಹೋದಾಗ ರಾಜ ಅವಳ ದಾರಿಗೆ ಅಡ್ಡಗಟ್ಟುತ್ತಾನೆ. ಆಗ ಮೋಹಿನಿ ತಪ್ಪಿಸಿಕೊಂಡು ಹೊರಗೆ ಬರಲು ನೋಡಿದಾಗ ಆ ರಾಜನ ಮುಖದಲ್ಲಿನ ಪ್ರೀತಿ ಕ್ರೌರ್ಯವಾಗಿ ಬದಲಾಗುತ್ತೆ. ಆ ರಾಜನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಬರುವಾಗ ಏನಾಯಿತು?